ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ಒತ್ತಡ ಕೇಳಿಬರ್ತಾ ಇತ್ತು. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸ್ ಎನ್ಐಎಗೆ ಇದನ್ನ ವಹಿಸಬೇಕು ಅಂತ ತೀವ್ರವಾಗಿ ಒತ್ತಡ ಕೇಳಿಬರ್ತಾ ಇತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಎನ್ಐಎ ಕೈಯಿಂದ ತನಿಖೆ ಮಾಡಿಸಿ ಅಂತ ಕೂಡ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಈಗ ಪರೋಕ್ಷವಾಗಿ ಈ ಪ್ರಕರಣ ಎನ್ಐಎ ತನಿಖೆಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾವು SIT ರಚನೆ ಮಾಡಿದ್ದೀವಿ, ಅವರೂ ಕೂಡ ಪೊಲೀಸರೇ ಅಲ್ವಾ, ಎನ್ಐಎನಲ್ಲಿ ಇರೋರು ಕೂಡ ಪೊಲೀಸರೇ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ನಮ್ಮ ಪೊಲೀಸರೇ ತನಿಖೆ ಮಾಡ್ತಾರೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. SIT ಮಾಡಿದ್ದೀವಿ, ಅವರು ಪೊಲೀಸ್ನವ್ರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ಸ್ವಾಮೀಜಿಗಳೆಲ್ಲವೂ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. SIT ಮಾಡಿದ್ದೀವಿ, ಅವರು ಪೊಲೀಸ್ನವ್ರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ಸ್ವಾಮೀಜಿಗಳೆಲ್ಲ